ಫಸ್ಟ್ ಟೈಮ್ ನೋಡ್ತಾ ಇರೋದು ಅದು ಐಲ್ಯಾಂಡ್ ನಲ್ಲಿ ದೇವಸ್ಥಾನ. ತುಂಬಾ ಕ್ಯೂರಿಯಾಸಿಟಿ ಇತ್ತು ಹೇಗಿರುತ್ತೆ ಅಂತ. ನೋಡಿ, ಈ ದೇವಸ್ಥಾನದಲ್ಲಿ ಗಣಪತಿ, ಸುಬ್ರಹ್ಮಣ್ಯ ಸ್ವಾಮಿ, ಈಶ್ವರ ಹಾಗೆ ಅಮ್ಮನವರ ಮೂರ್ತಿಗಳನ್ನ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಸೊ ಇಲ್ಲಿ ಸ್ಯಾರಿ ಹಾಕೊಂಡ್ ಬಂದಿದ್ದೀನಿ. ಇವತ್ತು ಸೀರೆ ಉಟ್ಕೊಂಡು ಒಂದು ಸೂಪರ್ ಸ್ಟೋರ್ಸ್ ಒಳಗಡೆ ಹೋಗ್ತಾ ಇದ್ದೀನಿ. 80 ರೂಪಾಯಿ ಆಗುತ್ತೆ ಇಷ್ಟಕ್ಕೆ, ಇಷ್ಟು ಸಬ್ಬಸ್ಗೆ ಸೊಪ್ಪಿಗೆ. ಐಲ್ಯಾಂಡ್ ಚಾಕ್ಲೇಟ್ ಎಷ್ಟು ಮಮತಾದು? 18 ಯೂರೋಸ್. ಸೊ ಎಲ್ಲ ಸಿಗುತ್ತೆ ಆಲ್ಮೋಸ್ಟ್ ನಿಮಗೆ. ಇಂಡಿಯಾದಿಂದ ನೀವು ಯಾರಾದ್ರೂ ಹೊಸದಾಗಿ ಬರೋರಿದ್ರೆ, ಸೊ ಫಿಲ್ಲರ್ ಇದೆ, ಸ್ಪೂನ್ಸ್ ಇದೆ ನಿಮಗೆ. ಈ ತರ ಎಲ್ಲ ಸ್ಪೂನ್ಸ್ ಎಲ್ಲ ಡಿಫ್ರೆಂಟ್ ವೆರೈಟೀಸ್ ಇದೆ. ಫ್ಲಾಸ್ಕ್ ಸಿಗುತ್ತೆ. ಇವತ್ತು ನಾವು ಐಲ್ಯಾಂಡ್ ನಲ್ಲಿ ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಯಾವ ದೇವಸ್ಥಾನ, ಎಲ್ಲಿದೆ ಅಂತ ಡೀಟೇಲ್ಸ್ ಹೇಳ್ತೀನಿ, ಬನ್ನಿ ಹೋಗೋಣ. ಈ ಟೆಂಪಲ್ ಇರೋದು ಐರ್ಲೆಂಡ್ ನ ಅಥ್ಲೋನ್ ನಲ್ಲಿ. ಈ ಟೆಂಪಲ್ ಹೆಸರು ಮುರುಗನ್ ಟೆಂಪಲ್ ಅಂತ. ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದು ಅದು ಐರ್ಲೆಂಡ್ ನಲ್ಲಿ ದೇವಸ್ಥಾನ. ತುಂಬಾ ಕ್ಯೂರಿಯಾಸಿಟಿ ಇತ್ತು ಹೇಗಿರುತ್ತೆ ಅಂತ. ಇವಾಗ ನಾವು ದೇವಸ್ಥಾನದ ಒಳಗಡೆ ಬಂದಿದ್ದೀವಿ. ಈ ದೇವಸ್ಥಾನದಲ್ಲಿ ಇದು ಮೇನ್ ಎಂಟ್ರೆನ್ಸ್ ಜಾಗ ಇದು. ಸೊ ಇಲ್ಲಿ ಒಳಗಡೆ ಬಂದ್ರೆ ನಿಮಗೆ ಒಂದು ಬೋರ್ಡ್ ಇದೆ, ಮತ್ತೆ ಈಗ ಎಂಟ್ರೆನ್ಸ್ ಇದು. ಒಳಗಡೆ ಹೋದ್ರೆ ಗರ್ಭಗುಡಿ ತರ ಇದೆ ಒಂದು ಚಿಕ್ಕದಾಗಿ. ನೋಡಿ, ಈ ದೇವಸ್ಥಾನದ ಎಂಟ್ರೆನ್ಸ್ ಈ ತರ ಇದೆ. ಒಂದು ಚಿಕ್ಕ ಹಾಲ್ ಅಲ್ಲಿ ಈ ತರ ದೇವರ ಮೂರ್ತಿಗಳನ್ನೆಲ್ಲ ಇಟ್ಬಿಟ್ಟು ಪೂಜೆ ನಡೆಸ್ಕೊಂಡು ಬರ್ತಾ ಇದಾರೆ. ತುಂಬಾ ಖುಷಿ ಆಯ್ತು ಇಷ್ಟೆಲ್ಲ ಇವರು ಅರೇಂಜ್ಮೆಂಟ್ ಮಾಡಿ ಈ ತರ ಪೂಜೆಗಳನ್ನೆಲ್ಲ ನಡೆಸ್ತಾ ಇರೋದನ್ನ ನೋಡಿ. ನನಗೆ ತಿಳಿದ್ಪಟ್ಟ ಹಾಗೆ ಈ ದೇವಸ್ಥಾನದ ಫೌಂಡರ್ ಒಬ್ರು ಶ್ರೀಲಂಕನ್ ಹಿಂದೂ ಅವರು. ಇಲ್ಲಿ ಐರ್ಲೆಂಡ್ ನಲ್ಲಿರೋ ಮಲೇಷಿಯನ್ ಮತ್ತೆ ಹಿಂದೂ ಪೀಪಲ್ ಎಲ್ಲ ಸೇರ್ಕೊಂಡ್ಬಿಟ್ಟು ಈ ದೇವಸ್ಥಾನವನ್ನ ನಡೆಸ್ತಾ ಇದ್ದಾರೆ. ನೋಡಿ, ಈ ದೇವಸ್ಥಾನದಲ್ಲಿ ಗಣಪತಿ, ಸುಬ್ರಹ್ಮಣ್ಯ ಸ್ವಾಮಿ, ಈಶ್ವರ ಹಾಗೆ ಅಮ್ಮನವರ ಮೂರ್ತಿಗಳನ್ನ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ತುಂಬಾ ಚೆನ್ನಾಗಿತ್ತು. ತುಂಬಾ ಪಾಸಿಟಿವ್ ವೈಬ್ಸ್ ಇತ್ತು ನಮ್ಗೆ. ಇದಾದ ನಂತರ ನಮ್ಗೆ ಪ್ರಸಾದ ಸೇವೆ ಕೂಡ ಇತ್ತು. ಯಾರಾದ್ರೂ ಭಕ್ತಾದಿಗಳು ಪ್ರಸಾದ ಅಂದ್ರೆ ನೈವೇದ್ಯಕ್ಕೆ ಏನಾದ್ರು ಪುಳಿಯೋಗರೆ, ಮೊಸರನ್ನ ಈ ತರ ಮಾಡಿದ್ರು ಕೂಡ ಇಲ್ಲಿ ಬಂದು ನಾವು ಸರ್ವ್ ಮಾಡ್ಬೋದು. ಆ ತರ ಒಂದು ಸಿಸ್ಟಮ್ ಇದೆ. ಇಲ್ಲಿ ಪಕ್ಕದಲ್ಲೇ ಒಂದು ಹಾಲ್ ಕೂಡ ಇತ್ತು, ಚಿಕ್ಕ ಹಾಲ್ ಅದು. ಅದನ್ನ ನಾನು ವಿಡಿಯೋ ಕವರ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇಲ್ಲಿ ಕೂಡ ಈವೆಂಟ್ಸ್ ಎಲ್ಲ ಮಾಡ್ತಾರೆ. ಹಬ್ಬ ಹರಿದಿನಗಳೆಲ್ಲ ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ದೇವಸ್ಥಾನದಲ್ಲಿ ಒಳ್ಳೆ ಸ್ಪಿರಿಚುವಲ್ ಟೈಮ್ ಸ್ಪೆಂಡ್ ಮಾಡಿ ನಾವು ಇವಾಗ ಗ್ರೋಸರಿ ಶಾಪಿಂಗ್ ಹೋಗ್ತಾ ಇದೀವಿ. ಸೊ ಇಲ್ಲಿ ಸ್ಯಾರಿ ಹಾಕೊಂಡ್ ಬಂದಿದ್ದೀನಿ. ಇವತ್ತು ಸೀರೆ ಉಟ್ಕೊಂಡು ಒಂದು ಸೂಪರ್ ಸ್ಟೋರ್ಸ್ ಒಳಗಡೆ ಹೋಗ್ತಾ ಇದೀನಿ. ಇಲ್ಲಿ ಏನೇನ್ ಸಿಗುತ್ತೆ, ಯಾವ್ಯಾವ ತರದ್ದು ಒಂದು ತರಕಾರಿಗಳು, ಹಣ್ಣುಗಳು ಹಾಗೆ ಏನೇನೆಲ್ಲ ಸಿಗುತ್ತೆ ಅಂತ ತೋರಿಸ್ತೀನಿ. ಸೊ ಇಲ್ಲೆಲ್ಲ ಫ್ರೆಶ್ ತರಕಾರಿಗಳು ಹರ್ಸೆಲ್ಲ ಇಟ್ಟಿದ್ದಾರೆ. ಇಲ್ಲಿ ಸೊಪ್ಪು ಇಟ್ಟಿದ್ದಾರೆ. ಮೇನ್ಲಿ ನನಗೆ ಇಲ್ಲಿ ಕಾಣಿಸಿದ್ದು ಡಿಲ್ಯೂಸ್ ಅಂದ್ರೆ ಸಬ್ಬಸ್ಗೆ. ಆಮೇಲೆ ಏನದು ಪ್ರೈಸ್? 89 ಸೆಂಟ್ಸ್. ಸೊ 89 ಸೆಂಟ್ಸ್ ಅಂದ್ರೆ ಆಲ್ಮೋಸ್ಟ್ ಇದು 90 ರೂಪಾಯಿ, ಹತ್ತತ್ರ 80 ರೂಪಾಯಿ ಆಗುತ್ತೆ ಇಷ್ಟಕ್ಕೆ, ಇಷ್ಟು ಸಬ್ಬಸ್ಗೆ ಸೊಪ್ಪಿಗೆ. ಹಾಗೆ ಇಲ್ಲಿದೆ ಏನಿದು, ಇದು ಪುದೀನ, ಮಿಂಟ್ ಲೀವ್ಸ್ ಪುದೀನ. ಇದನ್ನು ಬೀನ್ಸ್ ಇದೆ, ಬೀನ್ಸ್ ಇದೆ. ಸೊ 1.19 ಕಾಲ್ ಕೆಜಿ 220 ಗ್ರಾಮ್ ಇದೆ. ಕಾಲ್ ಕೆಜಿ 1.19 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಆಲ್ಮೋಸ್ಟ್ ನಮಗೆ 120 ರೂಪಾಯಿಗೆ ಕಾಲ್ ಕೆಜಿ ಬೀನ್ಸ್ ಆಗುತ್ತೆ. ಹಾಗೆ ಇದೆಲ್ಲ ಪಾಲಕ್ ಇದೆ. ಇದು ಕಟ್ ವೆಜಿಟೇಬಲ್. ಇವಾಗ ಕ್ಯಾರೆಟ್ಸ್ ಎಲ್ಲ ಆಲ್ರೆಡಿ ಕಟ್ ಮಾಡಿ ಇಟ್ಟಿರೋದು. ಇದು ಕಟ್ ವೆಜಿಟೇಬಲ್ಸ್, ಮಿಕ್ಸ್ ವೆಜಿಟೇಬಲ್ಸ್. ಇದು ಪಾಲಕ್, ಇದು ಪಾಲಕ್ ಸೊಪ್ಪು 1.39 ಯೂರೋಸ್. 1.39 ಯೂರೋಸ್, ಆಲ್ಮೋಸ್ಟ್ 120 ರೂಪಾಯಿ. ಇವಾಗ ಹಣ್ಣುಗಳು ಏನೇನು ಸಿಗುತ್ತೆ ಅಂತ ತೋರಿಸ್ತೀನಿ. ಸೊ ಇಲ್ಲಿ ಬಾಳೆಹಣ್ಣಿದೆ. ಸೊ ಆಲ್ಮೋಸ್ಟ್ 1.59 ಯೂರೋಸ್. ಅಂದ್ರೆ ನಮ್ಗೆ ಎಷ್ಟಿದು, ಇಷ್ಟು 4 ಬಾಳೆಹಣ್ಣು, ಒಂದು 6 ಬಾಳೆಹಣ್ಣಿಗೆ 150 ರೂಪಾಯಿ. 150 ರೂಪಾಯಿ 4 ಬಾಳೆಹಣ್ಣು. 30 ರೂಪಾಯಿ, 30 ರೂಪೀಸ್ಗೆ ಒಂದು ಬಾಳೆಹಣ್ಣು. ಹಾಗೆ ಆಪಲ್ಸ್ ಇದೆ. ಆಪಲ್ಸ್, ಸೊ ಆಪಲ್ಸ್ 4 ಆಪಲ್ಗೆ 200 ರೂಪಾಯಿ. 2 ಯೂರೋಸ್ ಅಂದ್ರೆ ಆಲ್ಮೋಸ್ಟ್ 180 ರೂಪೀಸ್. ಸೊ ಆಲ್ಮೋಸ್ಟ್ ಇಂಡಿಯನ್ ರೇಟ್. ಟೊಮ್ಯಾಟೊಗಳಿದೆ 99 ಸೆಂಟ್ಸ್, 90 ರೂಪಾಯಿಗೆ ಕಾಲ್ ಕೆಜಿ. 90 ರೂಪಾಯಿಗೆ ಒಂದು ಕಾಲ್ ಕೆಜಿ ಟೊಮ್ಯಾಟೊ ಸಿಗುತ್ತೆ. ಆಪಲ್, ಸೌತೆಕಾಯಿ, ಆರೆಂಜ್
ಸೊ ಆರೆಂಜ್ ಎಲ್ಲ ಚೀಪ್ ಆಗಿದೆ. ಸೊ ಒಂದು ಬೆಸ್ಟ್ ಪ್ಯಾಕ್ ಒಂದು ಆಲ್ಮೋಸ್ಟ್ 1 kg ಆರೆಂಜಸ್ಗೆ 79 cents. ಸೆಂಟ್ಸ್ ಅಂದ್ರೆ ಆಲ್ಮೋಸ್ಟ್ ನಮಗೆ 80 ರೂಪಾಯಿಗೆ 1 kg ಆರೆಂಜ್. ಈ ಸೂಪರ್ ಸ್ಟೋರು ನಮ್ಮ ಮನೆಗೆ ತುಂಬಾ ಹತ್ರನೇ ಇದೆ. ಇಲ್ಲಿ ನಾವು ದಿನ ಬೇಕಾಗಿರೋ ಹಾಲು, ಹಣ್ಣು ಮತ್ತೆ ಮೊಸರು ಈ ತರದನ್ನೆಲ್ಲ ಇಲ್ಲಿಂದ ತಗೊಳ್ತೀವಿ. ಕೆಲವೊಂದ್ಸಲ ಇಂಡಿಯನ್ ಸ್ಟಫ್ ಅಂದ್ರೆ ಈ ಸೊಪ್ಪುಗಳೇನಾದ್ರೂ ಸಿಕ್ಕರೆ ಅದನ್ನು ಕೂಡ ಇಲ್ಲೇ ತಗೊಳ್ತೀವಿ. ವಾಟರ್ ಮೆಲನ್ ಕರ್ಬೂಜ ಹಣ್ಣು 2.49, ಆಲ್ಮೋಸ್ಟ್ 220 rupees. 200 rupees ಒಂದು ಕರ್ಬೂಜ ಹಣ್ಣು. ಇದು ಪೈನಾಪಲ್ ಆಲ್ಮೋಸ್ಟ್ 90 ರೂಪಾಯಿ. 100 rupees ಒಂದು ಪೈನಾಪಲ್. ಸೊ 4.400 ರೂಪಾಯಿ. 400 ರೂಪಾಯಿಗೆ ಒಂದು ಮಸ್ಕ್ ಮೆಲನ್, ಒಂದು ಕಲ್ಲಂಗಡಿ ಹಣ್ಣು. ಸೊ ಇವತ್ತು €1 90 ಇದೆ ಚಿಕ್ಕಮ್ಮೆ. ಸೊ ಆಲ್ಮೋಸ್ಟ್ 100 ಅಂತ ರೌಂಡ್ ಆಫ್ ಮಾಡಿದ್ರೆ. ಸೊ ಎಲ್ಲ ಬೇಕರಿ ಐಟಮ್ಸ್. ಬೇಕರಿ ಐಟಮ್ಸ್ ನಮ್ಮನೇಲಿ ನಾವು ಜಾಸ್ತಿ ಬೇಕರಿ ಐಟಮ್ಸ್ ಏನು ತಗೊಳ್ಳೋದು. ಇಲ್ಲೆಲ್ಲ ಫ್ರೆಶ್ ಕೇಕ್ಸ್ ಇಟ್ಟಿದ್ದಾರೆ. ಬೇಕರಿ ಐಟಮ್ಸ್ ಪೂರ್ತಿ ಮಾಡಿರೋದು, ಫ್ರೆಶ್ ಆಗಿ ಮಾಡಿರೋದು. ಆಲ್ಮೋಸ್ಟ್ €3. 3 ಅಂದ್ರೆ 300 rupees ಹೆಚ್ಚು ಕಮ್ಮಿ. 280 rupees. 280 ಫ್ರೆಶ್ಲಿ ಬೇಕ್ಡ್. ಎಲ್ಲ ಬ್ರೆಡ್ಸ್ €2.5 ಇದೆ. ಹೋಮ್ ಬೇಕರಿ ಪೊಟ್ಯಾಟೋಸು, ಡಫ್ ಅಂಡ್ ₹700. ಏನು ನೋಡ್ತಾ ಇದ್ದೀರಾ? ಡಿಫ್ರೆಂಟ್ ವೆರೈಟೀಸ್ ಆಫ್ ಪಿಜ್ಜಾಸ್. ಡೆಲಿಷಿಯಸ್ ಜಾಮ್ಸ್, ಚೀಸ್ಗಳು, ವೆರೈಟೀಸ್ ಆಫ್ ಚೀಸಸ್ ಇದೆ ಇಲ್ಲಿ. 3.99, 2.69 ಚೀಸಸ್. ಎಲ್ಲ ನಾಟ್ ರಿಲೇಟೆಡ್ ಟು ಅಸ್. ನಮಗೆ ಸಂಬಂಧ ಇಲ್ಲದೆ ಇರೋದು. ಈ ಕಡೆ ಶಿಫ್ಟ್ ಮಾಡೋಣ ಕ್ಯಾಮ್ರಾನ, ಈ ಕಡೆ. ಸೊ ಇದು ಇಲ್ಲೆಲ್ಲ ಫೇಮಸ್ ಇರೋ ಡೆಲಿಷಿಯಸ್ ಅಂದ್ರೆ ಜಾಮ್ಸ್, ವೆರೈಟೀಸ್ ಆಫ್ ಜಾಮ್ಸ್ ಎಲ್ಲ ಇಟ್ಟಿದ್ದಾರೆ ಇಲ್ಲಿ. ಸೊ ಎಷ್ಟಿದೆ? ಸೊ ಇದು ಇದು ಸಾಸ್ ಫೇಮಸ್ ಇಲ್ಲಿ, ಬ್ಯಾಲಿಮೊಲೆ ಸಾಸ್ ಅಂತ. ಏನಕ್ಕದು? ಬ್ರೆಡ್ ಮೇಲೆ ಹಚ್ಕೊಂಡು ತಿನ್ಬೋದು. ಚಪಾತಿ ಮೇಲೆ ಸ್ಯಾಂಡ್ವಿಚ್ ಮಾಡಕ. ಬಾಸ್ಮತಿ ರೈಸ್ ಎಷ್ಟಿದೆ? ಬಾಸ್ಮತಿ ರೈಸ್, ಬಾಸ್ಮತಿ ಅಕ್ಕಿ 500 grams, 1/4 kg, 200 rupees. €2 ಅಂದ್ರೆ 180 rupees. 1/4 kg ಅಕ್ಕಿ 180 ರೂಪಾಯಿ. ಸೊ ಇದು ಕೊಕೊನಟ್ ಅಂದ್ರೆ ಒಣಕೊಬ್ಬರಿ, ತುರ್ದಿರೋ ಒಣಕೊಬ್ಬರಿ. ಮೇಲ್ಗಡೆ ಬ್ಲಾಕ್ ಕಲರ್ ಏನ್ ಲೇಯರ್ ಬರ್ತಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು ನೀಟಾಗಿ ತುರಿದು ಇಟ್ಟಿದ್ದಾರೆ. ಸೊ ಇದನ್ನ ಒಂದೊಂದ್ಸಲ ನಮಗೆ ತೆಂಗಿನಕಾಯಿ ಸಿಗದೆ ಇದ್ದಾಗ ಇದನ್ನ ಅಡ್ಗೆಗೆ ಇದನ್ನು ಕೂಡ ಹಾಕೋಬಹುದು. ಸೊ ಇಲ್ಲೆಲ್ಲ ಚಟ್ನಿ ಪುಡಿನೂ ಮಾಡ್ಕೋಬಹುದು. ಚಟ್ನಿ ಪುಡಿನೂ ಮಾಡ್ಕೋಬಹುದು. ಇದೆಲ್ಲ ಇವ್ರು ಕೇಕ್ ಮೇಲೆ ಗಾರ್ನಿಶ್ ಮಾಡೋದಕ್ಕೆ ಅಂತ ಹಾಕ್ತಾರೆ. ಬಟ್ ನಾನು ಇದನ್ನ ಆಲ್ಮೋಸ್ಟ್ ಅಡಿಗೆಗಳೆಲ್ಲ ಯೂಸ್ ಮಾಡ್ತೀನಿ. ಇದೆಲ್ಲ ವಾಲ್ನಟ್ಸ್, ಆಲ್ಮಂಡ್ಸ್, ಬಾದಾಮಿ ಎಲ್ಲ ಸಿಪ್ಪೆ ಬಿಸಿರಂತ ಬಾದಾಮಿ. ಸೊ ಆಮೇಲೆ ಸ್ವೀಟ್ನೆಸ್, ಶುಗರ್ಸ್ ಎಲ್ಲ ಇದೆ. ಬ್ರೌನ್ ಶುಗರ್ಸ್ ಎಲ್ಲ ಅವೈಲೇಬಲ್ ಇದೆ. ಏನು ಶುಗರ್ ಎಷ್ಟಿದೆ? ಸೊ ಕೆಜಿ ಒಂದು ಅರ್ಧ ಕೆಜಿ ಸಕ್ಕರೆಗೆ ₹200. ಆಮೇಲೆ ಈ ಎಣ್ಣೆ, ಸನ್ಫ್ಲವರ್ ಆಯಿಲ್. ಎಣ್ಣೆ ಎಷ್ಟು? ಸನ್ಫ್ಲವರ್ ಆಯಿಲ್ ಅಂತ ಹೇಳ್ತೀನಿ ಮೇನ್ಲಿ. ಸೊ ನಿಮಗೆ 1 ಲೀಟರ್ ಸನ್ಫ್ಲವರ್ ಆಯಿಲ್ಗೆ ಆಲ್ಮೋಸ್ಟ್ ₹150. ಇಲ್ಲಿ ಆರ್ಗ್ಯಾನಿಕ್ ಅಲ್ವೆರಾ ಜೆಲ್ ಇದೆ. ಆರ್ಗ್ಯಾನಿಕ್ ಅಲ್ವೆರಾ ಜೆಲ್ ಆಲ್ಮೋಸ್ಟ್ €7. €7 ಅಂದ್ರೆ ಆಲ್ಮೋಸ್ಟ್ 680 rupees. 600 rupees. ಆಮೇಲೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಶಾಂಪೂಸ್ ಇದೆ. ನಿವಿಯಾ ಲೋಷನ್ಸ್, ಡವ್ ಶಾಂಪೂ,
ಎಲ್ಲ ಅದೇ 7-8 euros ರೇಂಜಲ್ಲಿದೆ. ಬಟ್ ಹ್ಯಾಂಡ್ ವಾಶ್ ಎಲ್ಲ ಸ್ವಲ್ಪ ಚೀಪ್ ಆಗಿದೆ. 5 euros. Dettol hand wash 5.95. Head and Shoulders shampoo 11 for 6.59 euros. So deodorants. Paste. Colgate paste is almost 8 euros. 560 rupees one paste. 560. So Sensodyne paste available. Sensodyne. Good. Washes. Oh, toothbrush. Almost Colgate one toothbrush pack. So sponge. Wash ಮಾಡೋಕೆ ಪಾತ್ರೆ ವಾಶ್ ಮಾಡೋ ಸ್ಪಾಂಜ್. ಕಿಚನ್ ಟವಲ್ಸ್ ಈ ಥರ ಸಪ್ರೇಟ್ ಸ್ಪಾಂಜಸ್ ಇದೆ. ಕ್ಯಾಂಡಲ್ಸ್. One set 3.25 euros, 270 rupees. 3, so a pack of 20. Pack of 20 is 300. Cheapest. Dishwasher ತಗೊಳ್ಳೋಣ. Cheapest. Yes, ತಗೊಳ್ಳೋಣ. Cheapest. So washing machine. Brands Ariel. Dettol. So hand gloves one electric bulb 4 euros 360 rupees ಇದೆ ಒಂದು electric bulb. Garbage bags. ಸೊ ನಾವು ಇವಾಗ ಬಂದಿದ್ದೀವಿ ಯೋಗರ್ಟ್ ಸೆಕ್ಷನ್ ಅಂದರೆ ಮೊಸರು, ವೆರೈಟಿ ಆಫ್ ಮೊಸರು. ಸೊ ಇಲ್ಲಿ ಯೋಗರ್ಟ್ ಮಕ್ಕಳಿಗೆ ತಿನ್ನೋದಕ್ಕೆ ಅಂತ ಡಿಫ್ರೆಂಟ್ ಫ್ಲೇವರ್ಸ್ ಅಲ್ಲಿ ಪ್ಯಾಕ್ಸ್ ಎಲ್ಲ ಅವೈಲೇಬಲ್ ಇದೆ. ರಾಸ್ಬೆರೀಸ್ ಲೆಮನ್ ಯೋಗರ್ಟ್. ಸೊ ಫ್ಲೇವರ್ಸ್ ವೆರೈಟೀಸ್ ಆಫ್ ಫ್ಲೇವರ್ಸ್ ಮತ್ತು ತುಂಬ ಟೇಸ್ಟಿ ಆಗಿರುತ್ತೆ ತಿನ್ನೋದಕ್ಕೆ ಮಾತ್ರ. So vanilla flavor, coconut flavor, so pomegranate flavor, grated cheese, so mozzarella cheese packs, grated cheese packs, slices. ಇಲ್ಲಿ ಬರುತ್ತೆ ಬಟರ್, ಬೆಣ್ಣೆ. ಸೊ ಐರ್ಲೆಂಡ್ನಲ್ಲಿ ಫೇಮಸ್ ಬಟರ್ ಅಂದರೆ ಇದು ಕೆರಿಗೋಲ್ಡ್ ಬಟರ್. ಸೊ ಇದು ತುಂಬ ಫೇಮಸ್. ಇದರಲ್ಲಿ ನಾನು ಮನೆಯಲ್ಲಿ ತುಪ್ಪ ಮಾಡಿದ್ರೆ ಇದರಲ್ಲೇ ಮಾಡೋದು, ತುಂಬ ಚೆನ್ನಾಗಿ ಬರುತ್ತೆ ಇದು ಕೆರಿಗೋಲ್ಡ್. ಸೊ
2.49 euros. ಇಲ್ಲಿ ಹಾಲು. ಸೊ ಇಲ್ಲಿ ಹಾಲೆಲ್ಲ ಈ ತರ ಡ್ರಮ್ಸ್ ಎಲ್ಲ ಸಿಗುತ್ತೆ. ಸೊ ಫ್ರೆಶ್ ಮಿಲ್ಕ್ ಸಿಗುತ್ತೆ ಮತ್ತೆ ಲೋ ಫ್ಯಾಟ್ ಮಿಲ್ಕ್ ಅಂತಾನೂ ಸಿಗುತ್ತೆ. ಸೊ ಒಂದು ಪೀಲರ್, ವೆಜ್ ಪೀಲರ್ ಒಂದಕ್ಕೆ 4 euros. 4 euros ಅಂದ್ರೆ 360 rupees ಒಂದಕ್ಕೆ. 360 to 380 rupees. Oh my god. ಸೊ ಎಲ್ಲ ಸಿಗುತ್ತೆ ಆಲ್ಮೋಸ್ಟ್ ನಿಮಗೆ. ಇಂಡಿಯಾದಿಂದ ನೀವು ಯಾರಾದ್ರೂ ಹೊಸದಾಗಿ ಬರೋರಿದ್ರೆ ಸೊ ಪೀಲರ್ ಇದೆ, ಸ್ಪೂನ್ಸ್ ಇದೆ ನಿಮಗೆ. ಈ ತರ ಎಲ್ಲ ಸ್ಪೂನ್ಸ್ ಎಲ್ಲ ಡಿಫ್ರೆಂಟ್ ವೆರೈಟೀಸ್ ಇದೆ. ಫ್ಲಾಸ್ಕ್ ಸಿಗುತ್ತೆ. ಈ ತರ ಕೂಡ ಗ್ರೇಟರ್ಸ್ ಎಲ್ಲ ಸಿಗುತ್ತೆ. 500 rupees. ಗ್ರೇಟೆಡ್ ಇದೆ. ಗ್ರೇಟರ್ ಇದು 3 euros, 270 rupees. ಆಮೇಲೆ ಇದೆಲ್ಲ ಇದೆ, ಸೌಟ್ಗಳಿದೆ ಡಿಫ್ರೆಂಟ್. ಎಷ್ಟು ಮಮತಾ ಅದು? 18 euros. 1600 rupees almost Indian rupees. ಮಾರ್ಕರ್ ಪೆನ್ನು 3.99 ಅಂದ್ರೆ 1.99ಗೆ 5 ಬಾಲ್ ಪೆನ್ಸ್, ಆಲ್ಮೋಸ್ಟ್ 180 rupeesಗೆ 5 ಬಾಲ್ ಪೆನ್ ಸಿಗುತ್ತೆ. ಸ್ಟೇಷನರಿ ಈ ವೀಕೆಂಡ್ ನಲ್ಲಿ ನಾವು ಟೆಂಪಲ್ ವಿಸಿಟ್ ಮುಗಿಸ್ಕೊಂಡು ಹಾಗೆ ಈ ವೀಕಿಗೆ ಬೇಕಾಗಿರೋ ಗ್ರಾಸರಿ ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದೀವಿ. ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.